ನಮಸ್ತೆ ವೀಕ್ಷಕರೇ, ಶಿವಚಕ್ರವರ್ತಿ ಚಾನಲ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ನಿನ್ನೆ ಶುಕ್ರವಾರ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಅವರ ತಾಯಿ ಶ್ರೀಮತಿ ಕಾಮಾಕ್ಷಮ್ಮ ಅವರು ಅನಾರೋಗ್ಯದ ಕಾರಣ ದೈವದಿನರಾಗಿದ್ದಾರೆ. ಅವರ ಅಂತಿಮ ದರ್ಶನ ಪಡೆಯಲು ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿವಡ್ನಾಳ್, ಶ್ರೀಗಳಾದ ಶಂಕರಾನಂದ ಸ್ವಾಮೀಜಿ, ಶಾಸಕರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಚಳ್ಳಕೆರೆ ನಗರದ ಶಾಂತಿನಗರದಲ್ಲಿರುವ ಮೃತ ನಿವಾಸಕ್ಕೆ ಇಂದು ಬೆಳಗ್ಗೆ ಸುಮಾರು 10 ಗಂಟೆಗೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಕೆಪಿ ನಂಜುಂಡಿರವರು, ತಂದೆ ತಾಯಿಗಳು ನಿಜವಾದ ದೇವರುಗಳಂತೆ. ಅವರ ಸೇವೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ನಮ್ಮ ನಾಡಿನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಹಿನ್ನೆಲೆಯಲ್ಲಿ ತಂದೆ ತಾಯಿಯರ ಸೇವೆ ಮಾಡುವ ಭಾಗ್ಯವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು. ಆಗ ಮಾತ್ರ ತಮ್ಮ ಜೀವನ ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕುಶಲಕರ್ಮಿಗಳ ವಿಭಾಗದ ದಾವಣಗೆರೆ ಜಿಲ್ಲಾ ಅಧ್ಯಕ್ಷ ಮೌನೇಶ್ ಆಚಾರ್, ಬ್ರಹ್ಮಚಾರ್, ವೈಪಿಆರ್ ಪ್ರಸನ್ನಕುಮಾರ್, ಚಂದ್ರಪ್ಪ ಆಚಾರ್, ರಾಜೇಶ್ವರಿ, ಸರಸ್ವತಮ್ಮ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ವಿಶ್ವಕರ್ಮ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಶ್ರೀಮತಿ ಕಾಮಾಕ್ಷಮ್ಮ ಅವರ ಅಗಲಿಕೆಗೆ ನಮ್ಮ ವಾಹಿನಿಯ ವತಿಯಿಂದ ಭಾವಪೂರ್ವ ಶ್ರದ್ಧಾಂಜಲಿ. ಏನಾದರೂ ಜೀವನದಲ್ಲಿ ಶುಭವಾಗಲಿ ಅಥವಾ ಶುಭವಾಗಲಿ ಎಲ್ಲರಲ್ಲೂ ಜೊತೆಲಿರಬೇಕಂದ್ರೆ ಅಮ್ಮ ಅಪೇಕ್ಷೆ. ಹೀಗಾಗಿ ಯಾಕೆಂದರೆ ನಾವು ಸಮಾಜಕ್ಕಾಗಿ ಬಂದು ಇವತ್ತು ಸೇವೆ ಮಾಡೋ ಸಮಾಜ ಅಂದರೆ ಇರುವಂಥ ಭಕ್ತರಿಗೆ ಧೈರ್ಯ ತೊಂದರೆ ಎಂಥ ಸನ್ನಿವೇಶ ಮತ್ತು ಸಮೇತ ಜನ ಉತ್ತಮ ರೀತಿಯ ಜೀವನವನ್ನು ಮಾಡಿದ್ರು. ಆ ರೀತಿಯೆಲ್ಲ ಮಾಡಬೇಕು. ಹೀಗಾಗಿ ಹುಟ್ಟು ಸಾವು ಸಹಜ ಮನುಷ್ಯರಿಗೆ ಸಾವು ಆ ರೀತಿಯಲ್ಲಿ. ಯಾಕೆಂದರೆ ಆ ಒಂದು ಮಧ್ಯದಲ್ಲಿ ಆಯುಷ್ಯ ಬೆಳಗ್ಗೆ ಆ ಒಂದು ಜೀವನವನ್ನು ಸಾರ್ಥಕ ಆಗಬೇಕಂದ್ರೆ ಮನುಷ್ಯನ ಉತ್ತಮ ರೀತಿಯಲ್ಲಿ ನಾವು ಯಾಕೆ ಮನುಷ್ಯರಾಗಿದ್ದೇವೆ ಅನ್ನೋದನ್ನು ಸ್ಪಷ್ಟ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾವು ಯಾರಿದ್ದೇವೆ, ಯಾವತ್ತು ಅಂತ ಅರ್ಥ ಮಾಡ್ಕೊಂಡು ಜೀವನ ಮಾಡಿದ್ದಾರೆ. ಹಾಗೆ ಬರುವಂಥ ಮಕ್ಕಳಿಗೆ ಜನ್ಮ ಕೊಟ್ಟ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಸರಿಯಾದ ಮಾರ್ಗದಲ್ಲಿ ಕೊಂಡೊಯ್ದರೆ ಅವರು ಒಂದು ಬಂದಿರುವಂಥ ಮನುಷ್ಯನ ಸಾರ್ಥಕ ಆಗುತ್ತೆ. ಯಾವ ಮನೇಲಿದ್ದೇವೆ, ಮಕ್ಕಳು ಯಾರಿದ್ದಾರೆ ಎಲ್ಲ ಸಾರ್ಥಕ ಆಗ್ತದೆ. ಇಲ್ಲ ಅಂದರೆ ಏನಾಗುತ್ತೆ, ಬೇರೆ ಅನ್ಯ ಮಾರ್ಗಗಳಾದ ಕಷ್ಟ ಆಗ್ತದೆ. ಹಾಗಾಗಿ ನಿಮ್ಮ ತಾಯಿ ಆಗಿರುವಂಥ ಕಾಮಾಕ್ಷಮ್ಮನವರು ಸಮೇತ ಒಳ್ಳೆ ಸಂತಾನ ಕೊಟ್ಟಿದ್ದಾರೆ. ಒಳ್ಳೆ ಸರಿಯಾದ ರೀತಿ ಸಂಸ್ಕಾರವನ್ನು ಪೋಷಣೆ ಪಾಲನೆ ಕೊಟ್ಟು ಎಲ್ಲ ಮಾಡಿದ್ದಾರೆ. ಹಾಗಾಗಿ ಇವತ್ತು ತಾವೆಲ್ಲ ಸಮೇತ ಎಲ್ಲ ಏನೇ ಪರಿಶ್ರಮ ಏನೇ ಕಷ್ಟ ಎಲ್ಲ ಬಂದರೂ ಸಮೇತ ಎಲ್ಲವನ್ನು ತಿಳ್ಕೊಂಡು ತುಂಬ ಧೈರ್ಯವಾಗಿ ಮುನ್ನುಗ್ಕೊಂಡು ಒಳ್ಳೆ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಸಾಮಾಜಿಕ ಸೇವೆ ಮಾಡುವಂಥ ಸನ್ನಿವೇಶದಲ್ಲಿ ತಾವೆಲ್ಲ ಇದ್ದೀವಿ. ಯಾಕಂದರೆ ನಾವು ತುಂಬ ಖುಷಿ ಪಡೋ ವಿಚಾರ ಇಷ್ಟೇ. ಯಾಕಂದರೆ ಪ್ರಸನ್ನಕುಮಾರ್ ಮುಂಚೆ ಗೊತ್ತಿರಲಿಲ್ಲ ನಾವು ಹೇಳಬೇಕಂದ್ರೆ. ಆದರೆ ಯಾವಾಗ ಈ ಸ್ವಲ್ಪ ಸಮಾಜಮುಖಿಯಾಗಿ ಹೋರಾಟ ಮಾಡಬೇಕು, ಸಂಘಟನೆ ಮಾಡಬೇಕಂತ ಬಂದಾಗ ತಮ್ಮ ಪರಿಚಯ ಆಯಿತು. ಆಮೇಲೆ ಇಲ್ಲಿ ಚಳ್ಳಕೆರೆ ತಾಲೂಕು ಅಂದರೆ ಅದು ವಿಶೇಷವಾಗಿರುತ್ತೆ. ಯಾಕಂದರೆ ಏನೇ ಒಂದು ಕೆಲಸ ಕಾರ್ಯ ಇದ್ರ ಸಮೇತ ಎಲ್ಲರೂ ಅಷ್ಟು ಬೇಗ ಅಚ್ಚುಕಟ್ಟಾಗಿ ಹೊಂದಾಣಿಕೆ ಆಗಿಬಿಡ್ತೀವಿ. ಬೇಗ ಇಂಥ ಟೈಮಲ್ಲಿ ಆ ಟೈಮಿಗೆ ಒಂದು ಹೆಚ್ಚು ಕಡೆ ಬಂದೇ ಬರ್ತೀವಿ. ಸಮಾಜಮುಖಿಯಾಗಿರ್ಬೋದು, ವೈಯಕ್ತಿಕ ಆಗಿರ್ಬೋದು. ವೈಯಕ್ತಿಕ ನೋಡಿದ್ರೆ ಇಷ್ಟೆಲ್ಲ ಗೊತ್ತಾಗ್ತಾ ಇದೆ. ಇಲ್ಲಿಂದ ಬರೋ ಸಮಾಜಮುಖಿ ನೀವು ನೋಡ್ತಾ ಇದ್ದೀವಿ ಅಷ್ಟೇ. ವೈಯಕ್ತಿಕ ಬಾಂಧವ್ಯ ಎಷ್ಟಿದೆ ಅನ್ನೋ ಒಂದು ಸನ್ನಿವೇಶ ಇವತ್ತು ನೋಡ್ತಾ ಇದ್ದೀವಿ. ಹಾಗಾಗಿ ನಾವು ಉತ್ತಮ ರೀತಿಯಲ್ಲಿ ಯಾವುದೇ ಕ್ಷೇತ್ರಕ್ಕೆ ಬೆಳೆದ್ರೂ ಸಮೇತ ಆ ಬೆಳವಣಿಗೆ ಎಲ್ಲ ಕಾರಣಕರ್ತ ಅಂದರೆ ಮಾತೃಶ್ರೀ ಅಂತ ಹೇಳಿ. ಯಾಕೆಂದರೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗೋದ್ರೆ ತಾಯಿಯ ಮಡಿಲಲ್ಲಿ ಅಂತ. ತಾಯಿನೇ ಕಾರಣಕರ್ತ ಎಲ್ಲರಿಗೂ. ಮಕ್ಕಳು ಬೆಳೀಲಿಕ್ಕೆ ಎಲ್ಲ ಬೆಳೆಸಲಿಕ್ಕೆ ಸಮೇತ ಅವಳೇ ಕಾರಣ. ಹಾಗಿಂದ ಆ ದೃಷ್ಟಿಯಲ್ಲಿ ಇವತ್ತು ಅವೆಲ್ಲ ಸಹ ಮಕ್ಕಳಾಗಿದ್ದರೂ ಸಮೇತ ತಮ್ಮ ಒಂದು ತಾಯಿ ಋಣನ ತಿಳಿಸೋಕ್ಕೆ ಸಾಧ್ಯ ಇಲ್ಲ ಯಾವುದೇ ಮನುಷ್ಯ, ಯಾವಷ್ಟು ಜನ ಇರೋದ್ರ ಸಮೇತ. ಆದರೂ ಆ ಸೇವೆಯನ್ನು ಮಾಡಬೇಕು ಅಂತ ದೃಷ್ಟಿಯಿಂದ ಭಗವಂತ ಕೊಡ್ತಾರೆ ಒಂದು ಅವಕಾಶ. ಅಂಥ ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ, ನೀವೆಲ್ಲ ಸೇವೆ ಮಾಡಿದ್ದೀರಿ. ಆದರೆ ಆಯುಷ್ಯವನ್ನು ಪ್ರಕೃತಿಯ ಬಂದಾಗನೇ ನಾವು ಪಡ್ಕೊಂಡ್ಬಂದ್ಬಿಡ್ತೇವೆ ಇಷ್ಟು ದಿನ ಇರಬೇಕು ಅಂತ. ಒಂದು ನೆಪ ಅಷ್ಟೇ. ಏನಾಯಿತು ಅಂತ ಕೇಳಿದಾಗ ಈ ಥರ ಕಾಯಿಲೆ ಆಗಿದೆ, ಹಾಗಾಗಿ ಈ ಥರ ಆಗೋದ್ರು ಅಷ್ಟೇ ಅನ್ನೋ ನೆಪ ಅಷ್ಟೇ. ಅದೇ ಸಮಯ ಬಂದಾಗ ಅನಿವಾರ್ಯವಾಗಿ ಹೋಗಲೇಬೇಕಲ್ಲ. ಅದಕ್ಕೆ ಇಂಥ ಒಂದು ಮರಣದ ಸನ್ನಿವೇಶದಲ್ಲಿ ಹೆಂಗಂದರೆ ವಚನಕಾರರು ಹೇಳ್ತಾರೆ, ಮರಣವೇನಂದ್ರೆ ಮಹಾನವಮಿ ಅಂತ ಆಚರಣೆ ಮಾಡಬೇಕು ಅಂತ. ಅಂದರೆ ಇಹಲೋಕರು ಪರಲೋಕ ಯಾತ್ರೆ ಮಾಡಬೇಕಾದ್ರೆ ಖುಷಿಯಾಗಿ ಕಳಿಸ್ಬೇಕು ಅಂತ. ಯಾರು ಅಳಬಾರ್ದು, ಕರಿಬಾರ್ದು ಅಂತ. ಯಾಕಂದರೆ ಇಹಲೋಕ ಅಂದರೆ ಇದು ಭೂಲೋಕದಲ್ಲಿ ಇದ್ದೇ ಇಲ್ಲ ಅಂದ್ರೆ ಸಾಕಷ್ಟು ಕಷ್ಟ ನಷ್ಟ ಎಲ್ಲ ಅನ್ಬೋದು. ಈ ಜನಮನ ಕಾಲಚಕ್ರದಿಂದ ಬಿಡುಗಡೆ ಹೊಂದಬೇಕು ಅಂತ. ಆ ದೃಷ್ಟಿಯಾಗಿ ಮನುಷ್ಯನಾದ್ರೆ ಏನಂದರೆ ಇಲ್ಲಿಂದ ಪರಲೋಕ ಯಾತ್ರೆ ಮಾಡ್ತಾನೆ ಅಂದರೆ ಖುಷಿಯಾಗಿ ಕಳಿಸ್ಬೇಕು ಅಂತ. ಒಳ್ಳೆಯ ಒಂದು ಶೋಭಾಯಾತ್ರೆ ಮುಖಾಂತರವಾಗಿ ಅವನ್ನ ಪ್ರಕೃತಿ ಮಾಡಬೇಕು ಅಂತ ನಿಯಮ ಆಗಿದೆ. ಆದರೆ ಇಲ್ಲೇನಾಗಿದೆ,
ಸಂಬಂಧಗಳು ಇದ್ದೇ ಇರ್ತವೆ. ತಾಯಿ ಮಕ್ಕಳಾಗಿದೆ, ಅಣ್ಣ ತಮ್ಮ ದೊಡ್ಡಪ್ಪ ಆಗಿದೆ, ಸಂಬಂಧ ಇದ್ದೇ ಇರುತ್ತಲ್ಲ. ಇಷ್ಟು ದಿನ ನಮ್ಮ ಜೊತೆಲಿ ಇದ್ದಿರಲ್ಲ, ಇನ್ನು ಮುಂದೆ ನಮ್ಮ ಜೊತೆಗೆ ಇರೋಕ್ಕಾಗಲ್ವಲ್ಲ ಅನ್ನೋದು ಒಂದು ದುಃಖ ಕಾಡ್ತಾ ಇರುತ್ತೆ. ಅದು ಎಲ್ಲಿ ತನಕ ಅಂದರೆ ಕೆಲವೊಂದು ಸಮಯ ಕಳೆಯೋ ತನಕ ಕೊನೆಯಲ್ಲೇ ಸ್ಮರಣೆಯಲ್ಲಿ ಉಳಿತಾ ಹೋಗ್ತಾರೆ ಅಷ್ಟೇ. ಯಾರು ಶಾಶ್ವತವಾಗಿ ಇಲ್ಲಿಗೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಸನ್ನಿವೇಶನಿಗೆ ಕುಟುಂಬಕ್ಕೆ ಬಂದು ಹೊರಗಿನಿಲ್ಲ ಅಂತಲ್ಲ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಆ ಭಗವಂತ ನಿಮಗೆಲ್ಲ ದುಃಖವನ್ನು ಭರಿಸುವಂಥದ್ದನ್ನು ಸಾಮರ್ಥ್ಯ ಕೊಡಬೇಕು. ಅದ್ರ ಜೊತೆಯಲ್ಲಿ ಬಂಧು ಬಾಂಧವರು ನೀವೆಲ್ಲರೂ ಸಮೇತ ಅವರಿಗೆ ಸಪೋರ್ಟಿಂಗ್ ಇದ್ದಿದ್ದಾರೆ. ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನು ಈ ಥರ ಏನೋ ಸನ್ನಿವೇಶಗಳಾದರೆ ಮುಂದೆ ಆದಷ್ಟು ಸಮಾಜಮುಖಿಯಾಗಿರೋಕ್ಕೆ ಪ್ರಯತ್ನ. ಯಾಕಂದರೆ ನಮ್ಮ ಒಂದು ಒಡ್ನಾಳ ಗ್ರಾಮದಲ್ಲಿ ಹೆಂಗಿದೆ ನಿಯಮ ಅಂದರೆ, ಒಡ್ನಾಳ ಮತ್ತು ಬನ್ನೇಟಿ ಪಕ್ಕದಲ್ಲಿ ನಮ್ಮ ಒಡ್ನಾಳ ಗ್ರಾಮದಲ್ಲಿ ಅನೇಕ ಸಮುದಾಯಗಳಿದ್ದಾವೆ. ಯಾವುದೇ ಸಮುದಾಯ ಯಾರು ತಿಳ್ಕೊಂಡ್ರೆ ಆ ಸಮುದಾಯದ ಒಂದು ಸಮಿತಿ ಇರುತ್ತೆ. ಆ ಸಮಿತಿಯ ಮುಖಂಡರು ಹೋಗಿ ಒಂದು ಹಾರ ಹಾಕಿ ಸಂಪೂರ್ಣ